ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಶೋರೂಮ್ನಲ್ಲಿ ಓರ್ವ ಮಹಿಳೆ ಸಿಲುಕಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸ್ಥಳಕ್ಕೆ ಆಂಬ್ಯುಲೆನ್ಸ್ ದೌಡಾಯಿಸಿದೆ. ಈಗ ಸದ್ಯಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತಹ ಕಾರ್ಯ ಅಲ್ಲಿ ಮುಂದುವರಿತಾ ಇದೆ. ಓಕೆ ನರಸಿಂಹಮೂರ್ತಿ, ಈಗ ನೀವು ಹೇಳ್ತಾ ಇದ್ರಿ ಅಲ್ಲಿ ಇಬ್ರು ಸಿಕ್ಕಾಕೊಂಡಿರ್ಬೋದು ಅಂತ. ಈಗ ಮಹಿಳೆಯೊಬ್ರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂತಹ ಶಂಕೆ ಇದೆ. ಅವ್ರು ಯಾರು ಅಂದ್ರೆ ಅಲ್ಲಿನ ಸಿಬ್ಬಂದಿನ ಅಥವಾ ಅಲ್ಲಿ ಪರ್ಚೇಸ್ ಮಾಡೋಕೆ ಹೋದವ್ರ, ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಅರ್ಪಿತಾ, ಬೈಕ್ ಹೊತ್ತಿ ಉರಿದಂತಹ ಪರಿಣಾಮ ಇಡೀ ಶೋರೂಮ್ ಧಗಧಗಿಸಿ ಉರಿದಿದೆ. ಮತ್ತೆ ಆ ಬೆಂಕಿಯ ಕೆನ್ನಾಲಿಗೆ ಇಡೀ ಶೋರೂಮ್ ಅನ್ನ ಆವರಿಸಿದೆ. ಹೀಗಾಗಿ ಒಳಗೆ ಓರ್ವ ಮಹಿಳೆ ಸಿಲುಕಿರಬಹುದು ಅನ್ನೋ ಒಂದು ಶಂಕೆಯನ್ನ ಹೊರಗಿದ್ದಂತವರು ವ್ಯಕ್ತಪಡಿಸ್ತಿದ್ದಾರೆ. ಹೀಗಾಗಿ ಅಲ್ಲಿನ ಯಾರೋ ಮಾಲೀಕರು ಮತ್ತೆ ಅಲ್ಲಿನ ಕೆಲಸಗಾರರು ಇದನ್ನ ಸ್ಪಷ್ಟಪಡಿಸಬೇಕು. ಈ ಸಂದರ್ಭದಲ್ಲಿ ಯಾರಾದ್ರೂ ಕಸ್ಟಮರ್ಸ್ ಸ್ಕೂಟರ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಬಂದಿದ್ರ ಅಥವಾ ಯಾರಾದ್ರೂ ಕಾರ್ಮಿಕರು, ಯಾರು ನೌಕರರು ಶೋರೂಮ್ ನ ಒಳಭಾಗದಲ್ಲಿ ಸಿಕ್ಕಾಕೊಂಡ್ರ ಬೆಂಕಿಗೆ, ಯಾವಾಗ ಬೆಂಕಿ ಏಕಾಏಕಿ ಸ್ಫೋಟವಾಗ್ತೋ, ಬೆಂಕಿ ಯಾವಾಗ ದಗದಗಿಸಿ ಉರಿಯತೊಡಗ್ತೋ ಆಗ ಮುಂಭಾಗದಿಂದ ಬರೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಹಿಂಬದಿಗೆ ಔತ್ಕೊಳ್ಳೋ ಕೆಲಸವನ್ನ ಯಾರಾದ್ರೂ ಮಾಡಿದ್ರ ಅದು ಗೊತ್ತಿಲ್ಲ. ಅದು ಇನ್ನಷ್ಟೇ ಇದೀಗ ಬೆಂಕಿಯನ್ನ ಹತೋಟಿಗೆ ತಂದಂತಹ ಬಳಿಕ ಒಳಗೆ ಯಾರಾದ್ರೂ ಸಿಲುಕಿದ್ದಾರಾ ಅನ್ನೋ ಪರಿಶೀಲನೆಯನ್ನ ನಡೆಸಬೇಕು. ಹೀಗಾಗಿಯೇ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದು ಆಂಬ್ಯುಲೆನ್ಸ್ ಅನ್ನು ಸಹ ಸ್ಥಳದಲ್ಲಿ ಇರಿಸಿಕೊಳ್ಳುವ ವ್ಯವಸ್ಥೆಯನ್ನ ಪೊಲೀಸರು ಮಾಡಿದ್ದಾರೆ. ಸದ್ಯ ಇದೀಗ ಬೆಂಕಿಯನ್ನ ನಂದಿಸುವಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹರಸಾಹಸವನ್ನ ಪಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಅರ್ಪಿತ, ಧನ್ಯವಾದ ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.